ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇತ್ತು. ಯಾವಾಗ ಆರೋಗ್ಯ ಸಚಿವರು ಬಳ್ಳಾರಿಗೆ ಹೋಗ್ತಾರೆ, ನೊಂದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಂದೇಳಿ ಪ್ರಶ್ನೆ ಮಾಡ್ತಾ ಬರ್ತಾ ಇತ್ತು. ಇವತ್ತು ಮೃತ ಬಾಣಂತಿ ಸುಮಯ್ಯ ಅವರ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಬಾಣಂತಿ ಹೆಸರನ್ನು ಹೇಳೋದಕ್ಕೂ ಕೂಡ ತಡಬಡಾಯಿಸ್ತಾರೆ. ಮೊನ್ನೆ ಯಾರೋ ಎಂದು ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ. ಕೂಡಲೇ ಸುಮಯ್ಯ ಅಂತ ಹೆಸರು ಹೇಳಿದ ಕೂಡಲೇ MLA ಅವರು ಹೇಳ್ತಾರೆ, ಕೂಡ್ಲಿಗಿ MLA ಅವರು ಹೇಳ್ತಾರೆ, ಸಾಂತ್ವನ ಹೇಳಿದ ಬಳಿಕವೂ ಕೂಡ ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ. ಏನು ಅಂತ ಚೆಕಪ್ ಮಾಡ್ತೀವಿ. ಯಾಕಂದ್ರೆ ಆ ಕಂಪನಿ ಏನು ಅದನ್ನು ಎಲ್ಲ ಸ್ವಲ್ಪ ಸರಿಯಾಗಿ ಕಾನೂನು ಪ್ರಕಾರ ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗ್ತದೆ. ಅದೇನು ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ಹೌದು, ಇಲ್ಲಿ ಮೊನ್ನೆ ಯಾರು ಜೀವಕ್ಕೆ ಬೆಲೆ ಇಲ್ಲದಂತ ಸರ್ಕಾರಕ್ಕೆ ನೋಡಿ, ಇದು ಈ ಕ್ಷಣದ ನೇರ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರೀಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬಾಣಂತಿಯರ ಜೀವಕ್ಕೆ ಬೆಲೆ ಇಲ್ಲದಂತ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಅಲ್ಲಿ ಧರಣಿ ಮಾಡ್ತಾ ಇರುವಂತವ್ರು ಆ ಜಾಗಕ್ಕೆ ಆಗಮಿಸಿದ್ದಾರೆ, ಆ ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಈಗ ಇಲ್ಲಿ ನೋಡಿ, ಒಂದ್ ನಿಮಿಷ. ಈ ಸಭೆಯನ್ನ ಈಗ ಬೆಳಗ್ಗೆಯಿಂದ ನಡೀತಾ ಇರುವಂತ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಧರಣಿಯನ್ನ ಮಾಡ್ತಿದ್ದಾರೆ. ಮಾಜಿ ಸಚಿವರಾಗಿರುವ ಶ್ರೀರಾಮುಲು ಅವರು ಕೂಡ ಬೆಳಗ್ಗಿನಿಂದಲೂ ಕೂಡ ಧರಣಿಗೆ ಕೂತಿದ್ದಾರೆ. ಆ ಜಾಗಕ್ಕೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಿಗೆ ಆಗಮಿಸಿ ಶ್ರೀರಾಮುಲು ಅವರ ಪಕ್ಕದಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇತ್ತು. ಯಾವಾಗ ಆರೋಗ್ಯ ಸಚಿವರು ಬಳ್ಳಾರಿಗೆ ಹೋಗ್ತಾರೆ, ನೊಂದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಂದೇಳಿ ಪ್ರಶ್ನೆ ಮಾಡ್ತಾ ಬರ್ತಾ ಇತ್ತು. ಇವತ್ತು ಮೃತ ಬಾಣಂತಿ ಸುಮಯ್ಯ ಅವರ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಬಾಣಂತಿ ಹೆಸರನ್ನು ಹೇಳೋದಕ್ಕೂ ಕೂಡ ತಡಬಡಾಯಿಸ್ತಾರೆ. ಮೊನ್ನೆ ಯಾರೋ ಎಂದು ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ. ಕೂಡಲೇ ಸುಮಯ್ಯ ಅಂತ ಹೆಸರು ಹೇಳಿದ ಕೂಡಲೇ MLA ಅವರು ಹೇಳ್ತಾರೆ, ಕೂಡ್ಲಿಗಿ MLA ಅವರು ಹೇಳ್ತಾರೆ, ಸಾಂತ್ವನ ಹೇಳಿದ ಬಳಿಕವೂ ಕೂಡ ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ.
ಏನು ಅಂತ ಚೆಕಪ್ ಮಾಡ್ತೀವಿ. ಯಾಕಂದರೆ ಆ ಕಂಪನಿ ಏನು ಅದನ್ನು ಎಲ್ಲ ಸ್ವಲ್ಪ ಸರಿಯಾಗಿ ಕಾನೂನು ಪ್ರಕಾರ ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗ್ತದೆ. ಅದೇನು ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳಿದೆ, ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳಿದೆ, ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ಹೌದು, ಇಲ್ಲಿ ಮೊನ್ನೆ ಯಾರು ಜೀವಕ್ಕೆ ಬೆಲೆ ಇಲ್ಲದಂತ ಸರ್ಕಾರಕ್ಕೆ ನೋಡಿ, ಇದು ಈ ಕ್ಷಣದ ನೇರ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರೀಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬಾಣಂತಿಯರ ಜೀವಕ್ಕೆ ಬೆಲೆ ಇಲ್ಲದಂತ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಅಲ್ಲಿ ಧರಣಿ ಮಾಡ್ತಾ ಇರುವಂತವ್ರು ಆ ಜಾಗಕ್ಕೆ ಆಗಮಿಸಿದ್ದಾರೆ, ಆ ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಒಂದ್ ನಿಮಿಷ ಈಗ ಇಲ್ಲಿ ನೋಡಿ, ಒಂದ್ ನಿಮಿಷ. ಈ ಸಭೆಯನ್ನ ಈಗ ಬೆಳಗ್ಗೆಯಿಂದ ನಡೀತಾ ಇರುವಂತ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಧರಣಿಯನ್ನ ಮಾಡ್ತಿದ್ದಾರೆ. ಮಾಜಿ ಸಚಿವರಾಗಿರುವ ಶ್ರೀರಾಮುಲು ಅವರು ಕೂಡ ಬೆಳಗ್ಗಿನಿಂದಲೂ ಕೂಡ ಧರಣಿಗೆ ಕೂತಿದ್ದಾರೆ. ಆ ಜಾಗಕ್ಕೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಿಗೆ ಆಗಮಿಸಿ ಶ್ರೀರಾಮುಲು ಅವರ ಪಕ್ಕದಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇತ್ತು. ಯಾವಾಗ ಆರೋಗ್ಯ ಸಚಿವರು ಬಳ್ಳಾರಿಗೆ ಹೋಗ್ತಾರೆ, ನೊಂದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಂದೇಳಿ ಪ್ರಶ್ನೆ ಮಾಡ್ತಾ ಬರ್ತಾ ಇತ್ತು. ಇವತ್ತು ಮೃತ ಬಾಣಂತಿ ಸುಮಯ್ಯ ಅವರ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಬಾಣಂತಿ ಹೆಸರನ್ನು ಹೇಳೋದಕ್ಕೂ ಕೂಡ ತಡಬಡಾಯಿಸ್ತಾರೆ. ಮೊನ್ನೆ ಯಾರೋ ಎಂದು ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ. ಕೂಡಲೇ ಸುಮಯ್ಯ ಅಂತ ಹೆಸರು ಹೇಳಿದ ಕೂಡಲೇ MLA ಅವರು ಹೇಳ್ತಾರೆ, ಕೂಡ್ಲಿಗಿ MLA ಅವರು ಹೇಳ್ತಾರೆ, ಸಾಂತ್ವನ ಹೇಳಿದ ಬಳಿಕವೂ ಕೂಡ ಹೆಸರು ಹೇಳೋದಕ್ಕೆ ತಬ್ಬಿಬ್ಬಾಗ್ತಾರೆ. ಏನು ಅಂತ ಚೆಕಪ್ ಮಾಡ್ತೀವಿ. ಯಾಕಂದರೆ ಆ ಕಂಪನಿ ಏನು ಅದನ್ನು ಎಲ್ಲ ಸ್ವಲ್ಪ ಸರಿಯಾಗಿ ಕಾನೂನು ಪ್ರಕಾರ ಅವ್ರ ಮೇಲೂ ಕ್ರಮ ತಗೊಳ್ಬೇಕಾಗ್ತದೆ. ಅದೇನು